ಹಿಂಗೆ ಹೋಗ್ಬೋದಾ? ಹಿಂಗೆ ಹೋಗ್ಬೋದಾ? ಕಾಣಲ್ಲ ನೋಡಿಲ್ಲ. ಇಲ್ಲಿ ಮತ್ತೆ ಅಜ್ಜ ನೋಡಿಲ್ಲ ಅಜ್ಜ ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶೃಂಗೇರಿಯ ಶಾರದಾ ಮಂದಿರಕ್ಕೆ ಹಾಗೂ ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನಕ್ಕೆ ಈಗ ನಾನು ಬಂದಿದ್ದೇನೆ. ಯಾಕಂದರೆ ಮುಂದೆ ನಾವು ಇನ್ನೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಂ ಸ್ವಾಮಿ ದೇವಸ್ಥಾನ ಹಾಗೂ ಇವತ್ತು ಧರ್ಮಸ್ಥಳದ ಶ್ರೀ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅವರ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಂಡು ಬರುವವರಿದ್ದೇವೆ. ಆದ ಕಾರಣ ಈಗ ನಾವು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಈಗ ತಾನೇ ನಾವು ದರ್ಶನ ತೆಗೆದುಕೊಂಡು ಪ್ರಸಾದ ಮಾಡಿ ಈಗ ತಾನೇ ಹೊರಗೆ ಬಂದಿದ್ದೇವೆ. ಇದು ಅನ್ನಪೂರ್ಣೇಶ್ವರಿಯ ಒಂದು ನಿಸರ್ಗದ ಒಂದು ಸೌಂದರ್ಯದ ಸವಿಯನ್ನು ಕನ್ನಡಿಗ ಚಾನಲ್ ವೈಟಿ ತನ್ನ ವೀಕ್ಷಕರಿಗೆ ನೀಡಲು ಸಂತೋಷ ಪಡ್ತೈತಿ. ಯಾಕಂದರೆ ಹಲವಾರು ಸಾಕಷ್ಟು ಪ್ರಮಾಣದಲ್ಲಿ ಭಕ್ತಾದಿಗಳು ದಿನಂಪ್ರತಿ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ಇಲ್ಲಿಯ ತಾಯಿಯ ದರ್ಶನವನ್ನು ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅವರ ಕೋರಿಕೆಗಳನ್ನು ಇಟ್ಟು ಕೋರಿಕೆಗಳು ಈಡೇರಿದ ಮೇಲೆ ಮತ್ತೆ ಬಂದು ತಾಯಿಯ ಹರಕೆಯನ್ನು ತೀರಿಸುವುದು ವಾಡಿಕೆ. ಹೀಗಿರುವಾಗ ಇಲ್ಲಿ ನಾವು ಪ್ರಸಾದವನ್ನು ಕೂಡ ಈಗ ನಾವು ಸೇವನೆ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದೇವೆ. ಆ ಪ್ರಸಾದದಲ್ಲಿ ನಮಗೆ ನಿಜಕ್ಕೂ ಕೂಡ ಅನ್ನಪೂರ್ಣೇಶ್ವರಿನೇ ನಮಗೆ ಉಣಬಡಿಸಿದಳೇನೋ ಅನ್ನುವಂಥ ಭಾವನೆಯೂ ಕೂಡ ಉಂಟಾಯಿತೆಂದು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಸ್ನೇಹಿತರೆ. ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ವನಸಿರಿಯ ವೈಭವವನ್ನು ನಾವು ನೋಡ್ಬೋದಾಗಿದೆ. ಈ ವನಸಿರಿಯ ವೈಭವ ನಿಜಕ್ಕೂ ಕೂಡ ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಕ್ಕಂತ ಹೇಳ್ಬೋದು. ಮೊದಲು ನಾವು 4 ಮಂದಿ, ಆಮೇಲೆ 6 ಮಂದಿ ಆದ್ವಿ, ಈಗ
ಎಂಟು ಮಂದಿ ಅದೀವಿ. ಭಕ್ತಾದಿಗಳಿಗೆ ಉಳಿದುಕೊಳ್ಳಲಿಕ್ಕೆ ಸಾಕಷ್ಟು ವಸತಿ ಗೃಹಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಯಾವುದೇ ಒಂದು ಕುಂದುಕೊರತೆಗಳು ಈ ದೇವಸ್ಥಾನದಲ್ಲಿ ಕಾಣೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಈ ವಾಹನದಲ್ಲಿ ನಾವು ಈಗ ಪ್ರವಾಸ ಮಾಡ್ತಾ ಇದ್ದೇವೆ. ಒಂದು ವರ್ಷ ಹಿಂದೆ ಅದು ಅವರೇ ಟಿಕೆಟ್ ಶ್ರೀ ಕ್ಷೇತ್ರಗಳಿಗೆ ದರ್ಶನ ಮಾಡಲಿಕ್ಕೆ ನಾವು ಶಿವಮೊಗ್ಗದಿಂದ ಈ ವಾಹನವನ್ನು ಬಾಡಿಗೆ ಪಡೆದು ಈ ಒಂದು ಕ್ಷೇತ್ರಗಳಿಗೆ ಬರ್ತಾ ಇದ್ದೇವೆ. ಇನ್ನು ಮುಂದೆ ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿಗೆ ತೆರಳುವವರಿದ್ದೇವೆ. ಈಗ ಧರ್ಮಸ್ಥಳದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದೇವೆ. ಧರ್ಮಸ್ಥಳ ಇಲ್ಲಿಂದ ಎಷ್ಟು ಕಿಲೋಮೀಟರ್? 110 ಕಿಲೋಮೀಟರ್. ಹೊರನಾಡಿನ ವನಸಿರಿಯನ್ನು ನೋಡ್ತಾ ಇವತ್ತು ಅಮ್ಮನವರ ದರ್ಶನವನ್ನು ಪಡೆದು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಈಗ ನಾವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಮುಂದೆ ಕುಕ್ಕೆ ಸುಬ್ರಹ್ಮಣ್ಯಂ ದೇವಸ್ಥಾನವನ್ನು ತಲುಪಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ನಾವು ದ್ಧರ್ಮಸ್ಥಳಕ್ಕೆ ವಾಪಸ್ ಬಂದು ಇಲ್ಲೇ ಉಳಿದುಕೊಂಡು ನಾಳೆ ಬೆಳಿಗ್ಗೆ ನನ್ನ ಮನೆಯ ಗುಡಿ ಆ ದ್ವಿಕಾಳ ಒಂದು ಜವಳದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮತ್ತೆ ನಮ್ಮ ಬೆಳಗಾವಿ ಕಡೆಗೆ ಹೋಗುವರಿದ್ದೇವೆ. ಮತ್ತೆ ಏನು ಮಾಡಿದೆ ಸರ್? ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ತಮ್ಮ ಒಂದು ಹರಕೆಯನ್ನು ಈಡೇರಿಸಿಕೊಂಡು ಪುನೀತರಾಗಬೇಕು ಅಮ್ಮನವರ ದರ್ಶನಕ್ಕೆ ಎಲ್ಲರೂ ಬರ್ತೀರಾ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸಂಚಿಕೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗರ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ವೈಟಿ ಯಾವತ್ತೂ ಕೂಡ ನೈಜವಾದ ಘಟನೆಗಳನ್ನೇ ಪ್ರಸ್ತುತಪಡಿಸ್ತದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಈ ರೀತಿಯಾಗಿ ಯಾವತ್ತೂ ಕೂಡ ಕನ್ನಡಿಗ ಚಾನಲ್ ವೈಟಿಯಿಂದ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಕೂಡ ಅದ್ಭುತ ಹಾಗೂ ವಸ್ತುನಿಷ್ಠ ಸತ್ಯ ಘಟನೆಗಳನ್ನು ಆಧರಿಸಿದ ಒಂದು ಸಂಚಿಕೆಗಳನ್ನು ಮಾಡುವುದರಲ್ಲಿ ಕನ್ನಡಿಗ ಚಾನಲ್ ವೈಟಿ ಎತ್ತಿದ ಕೈ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಗಳನ್ನು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ತಲುಪಿಸ್ತಾರೆ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.